ಜನ ಲೈಕ್ ಫಾಲೋವರ್ಸ್ಗೋಸ್ಕರ ಏನೇನು ಮಾಡ್ತಾರಂತ ಕೇಳಿದ್ರೇ ಶಾಕ್ ಆಗ್ತದೆ. ಬಟ್ ಅಲ್ಲಿ ಕೇರಳದ ಕೊಯ್ಗೋಡು ಎಂಬ ಗ್ರಾಮದಲ್ಲಿ ಮೊನ್ನೆ ಆಗಿದ್ದ ಇನ್ಸಿಡೆಂಟ್ ಕೇಳಿಬಿಟ್ರೆ ಬೇಡ ಆ ಪರಿಸ್ಥಿತಿ. ಪಾಪ ಅವ್ರ ಮನೆಯವರು ಎಷ್ಟು ಹೊಟ್ಟೆ ಹುರ್ಕೋತಾ ಇರಬೇಡ. ಸಂಜಿತಾ ಮುಸ್ತಫಾ ಅನ್ನೋ ಹುಡುಗಿ ಒಂದು ಇನ್ಫ್ಲುಯೆನ್ಸರ್. ಅವಳು ಶುಕ್ರವಾರದ ದಿನ ಒಂದು KSRTC ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದರಲ್ಲಿ ದೀಪಕ್ ಅನ್ನೋರು ಇರ್ತಾರೆ. ಸೀಟ್ ಇರಲ್ಲ, ನಿಂತ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸಂಜಿತಾ ಮುಸ್ತಫಾ ಅನ್ನೋರು ಕ್ಯಾಮ್ರಾ ಹಿಡ್ಕೊಂಡು ಕಂಟೆಂಟಿಗೋಸ್ಕರ ಬೇಕಂತ ಅವ್ರ ಹತ್ರ ಹೋಗೋದು, ಇವಳೇ ಟಚ್ ಮಾಡ್ಕೊಳೋ ಥರ ತೋರಿಸ್ಕೊಳೋದು, ಕ್ಯಾಮ್ರಾದಲ್ಲೂ ಇದ್ದಂಗೆ ರೆಕಾರ್ಡ್ ಆಗ್ತಾ ಇರುತ್ತೆ. ಬಟ್ ಇವಳು ತೆವಲಿಗೆ ಅವನ್ನ ವಿಕ್ಟಿಮ್ ಥರ ತೋರಿಸೋದು. ಅಂದರೆ ಅವನೊಬ್ಬ ಅಪರಾಧಿ, ಅವನಂಗೆ ಈ ಥರ ಮಾಡಿದ್ದಾನೆ, ಅವನಿಗೆ ತೋರಿಸಿ ಜನದ ಹತ್ರ ಉಗಿಸ್ಬೇಕು ಅಂತ. ಆಯಿತು, ಇದೆಲ್ಲ ಮುಗೀತು. ಅಲ್ಲಿಂದ ಬಸ್ಸು ಇಳಿದಾಯ್ತು. ಹೋದ ಅವ ಮನೆಗೆ. ಹೋಗೋ ಅಷ್ಟರಲ್ಲಿ ಅವ್ರ ಫ್ಯಾಮಿಲಿ ಗ್ರೂಪಿಗೆಲ್ಲ ಈ ಲಿಂಕ್ ಶೇರ್ ಆಗಿರುತ್ತೆ. ಹಾಗೆ ಅವ್ರ ಮನೆಯವರು ಕೇಳ್ತಾ ಇರ್ತಾರೆ, ಏನು ಇದು ಹೆಂಗೆ ಅಂತೇಳಿ. ಅವನು ಸಂಜೆ ಎಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಹೇಳಿರ್ತಾನಂತೆ, ನಾನು ಈ ಥರ ಏನೂ ಮಾಡಿಲ್ಲ ಹಾಗೆ ಹಿಂಗೆ ಅಂತೇಳಿ. ಶನಿವಾರ ಬೆಳಗ್ಗೆ ಇನ್ನೂ ರೀಲ್ಸು ಹೆಚ್ಚು ವ್ಯೂಸ್ ತೊಗೊಳುತ್ತೆ. ಮತ್ತು ತೊಗೊಂಡಾದ್ಮೇಲೆ ಅವನು ಇನ್ನೂ ಕುಗ್ತಾನೆ ಅಂದರೆ ಜೀವನನೇ ಬೇಡಪ್ಪ ಅನ್ನೋ ಥರ ಅವನಿಗೆ ಫೀಲ್ ಆಗುತ್ತೆ. ಅವನಿಗೆ ಶನಿವಾರ ದಿನ ಒಂದು ಸುಮಾರು ಟೈಮಿಂಗ್ ಗೊತ್ತಿಲ್ಲ, ಅಂದಾಜು ಡೋರ್ ಲಾಕ್ ಆಗಿರುತ್ತೆ. ಒಳಗಡೆಯಿಂದ ಏನೂ ರೆಸ್ಪಾನ್ಸ್ ಬರ್ತಾ ಇರಲ್ಲ. ಮನೆಯವರು ಬಾಗಿಲೆಲ್ಲ ಒದ್ದು ಎಲ್ಲ ನೋಡಿದಾಗ ದೀಪಕ್ ಅನ್ನೋರು ಸೂಸೈಡ್. ಹೆಣ್ಮಕ್ಳು ಅಂದರೆ ಒಂದು ವಿಶೇಷವಾದ ಗೌರವ ಇದೆ. ನಾರಿ ಅಂದರೆ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಅದಕ್ಕೆ ಒಂದು ಹೆಚ್ಚಿನ ಮಹತ್ವ ಕೊಡ್ತಾರೆ. ಅದನ್ನು ಈ ಥರ ದುರುಪಯೋಗ ಪಡಿಸ್ಕೊಳೋದು ಅಷ್ಟೊಂದು ಸರಿಯಲ್ಲ. ನಿಮಗೇನಾದ್ರು ಬಸ್ಸಲ್ಲಿ ಯಾವುದೋ ಕಡೆ ಏನೋ ಒಂದು ತೊಂದರೆ ಆದರೂ ಮುಖಕ್ಕೆ ಕೂಗಿರಿ, ಇಲ್ಲ ಮೆಟ್ಟಲ್ಲಿ ಹೊಡೀರಿ, ಬೇಜಾರಿಲ್ಲ. ಬಟ್ ಈ ಥರ ವುಮೆನ್ ಕಾರ್ಡ್ ಪ್ಲೇ ಮಾಡಿ ಇಲ್ಲದೇ ಇರೋ ತಪ್ಪಿಗೆ ಒಂದನ್ನು ಬಲಿ ತೊಗೊಳೋದು ಅಂತಾರಲ್ಲ, ಆ ಥರ ಮಾತ್ರ ಮಾಡಬೇಡಿ.